ಸ್ಯಾಂಡಲ್ವುಡ್ಗೆ ಸಾರಥಿ ಅಂತಹ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾವನ್ನು ಕೊಟ್ಟಂಥ ನಿರ್ಮಾಪಕ ಈಗ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಅಂದಾಗ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಂಬ್ಯಾಕನ್ನು ಮಾಡ್ತಾ ಇದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ಕೆ.ವಿ. ಸತ್ಯಪ್ರಕಾಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಮಗೂ ಸಹ. ಸೊ ಹೇಗಿದ್ದೀರಿ, ಏನು ಮಾಡ್ತಿದ್ರಿ ಇಷ್ಟು ದಿನ ಅನ್ನೋದು ಸರ್? ಯಾಕೆಂತಂದರೆ ಒಂದು ಬ್ಲಾಕ್ ಬಸ್ಟರ್ ಕೊಟ್ಟಂಥ ದೊಡ್ಡ ನಿರ್ಮಾಪಕ ನೀವು, ಅದಾದ ನಂತರ ಎಲ್ಲಿ ಯಾಕೆ ಕಾಣೆ ಆದ್ರಿ ಅನ್ನುವಂಥ ಒಂದು ಪ್ರಶ್ನೆ. ಇಲ್ಲ ಮೇಡಮ್, ನಾವು ಮಾಡಬೇಕು ಅಂತ ಹೇಳಿ 13-14ರಲ್ಲಿ ಇಬ್ಬರನ್ನೂ ಅಪ್ರೋಚ್ ಮಾಡಿದ್ವಿ. ಶ್ರೀ ಮುರಳಿದು ಸಿನಿಮಾ ಮಾಡಬೇಕಿತ್ತು, ಕಾರಣಾಂತರದಿಂದ ಕತೆ ನಮಗೆ ಸೆಟ್ ಆಗಲಿಲ್ಲ. ವಿಜಯ್ ಸರ್ ಅವ್ರನ್ನ ಭೇಟಿ ಮಾಡಿದ್ವಿ. ಅದು ಯಾಕಂದರೆ ಒಂದು ಸಿನಿಮಾ ಇಟ್ಕೊಟ್ಟಂಥ ಸಂದರ್ಭದಲ್ಲಿ ಜನ ನಿರೀಕ್ಷೆ ಮಾಡ್ತಾರೆ. ಇನ್ನು ಅದಕ್ಕಿನ್ನ ಒಂದು ಚೆನ್ನಾಗಿರೋ ಸಿನಿಮಾ ಮಾಡಬೇಕೆ ಬಿಟ್ಟರೆ ಆತಾತ್ರವಾಗಿ ದುಡುಕಿ ವರ್ಷಕ್ಕೆ ಒಂದೊಂದು ಎರಡೆರಡು ಮಾಡಿಬಿಟ್ಟು ಏನಾದ್ರೂ ಫೇಲ್ಯೂರ್ ಆದಾಗ ಆ ಜನರ ನಿರೀಕ್ಷೆ ನಾವು ಸುಳ್ಳು ಮಾಡಬಾರ್ದು, ಹುಸಿ ಮಾಡಬಾರ್ದು ಅಂತೇಳಿ ಕಂಟೆಂಟ್ಗೋಸ್ಕರ ಕಾಯ್ತಾಯಿದ್ವಿ ಮೇಡಮ್. ನಮಗೆ ಮೂರನೇ ವ್ಯಕ್ತಿಯಿಂದ ಜಡೇಶ್ ಸರ್ ಅವರು ಪರಿಚಯ ಆದರು. ಕೇವಲ 20 ದಿವಸದಲ್ಲಿ ಈ ಒಂದು ಚಿತ್ರನ ಜಗದೀಶ್ ಅವರೇ ನಿರ್ಮಾಣ ಮಾಡಬೇಕಿತ್ತು. ಅವರೇ ಮುಖಾಂತರನೇ ಇವರು ಏನು ಇವತ್ತು ಸ್ಟಾರ್ ಕ್ಯಾಟ್ಸ್ ಇದ್ದಾರೆ, ಜುನೇಶ್ ವಿಜಯ್ ಸರ್ ಇರ್ಬೋದು, ಅವ್ರ ಮಗಳಿರ್ಬೋದು, ಮೋನಿಕಾ ಅವ್ರು ಇರ್ಬೋದು. ಇವ್ರದ್ದು ಆಲ್ರೆಡಿ 6 ತಿಂಗಳಿಂದ ಪ್ರಿಪ್ರೇಷನ್ ಆಗಿತ್ತು. ನಮಗೆ ಹೇಳಿದ್ರು ಅವರೇನೋ ಜಗದೀಶ್ ಸರ್ ಅವರು ಇನ್ನು 6 ತಿಂಗಳೇ ಆಗುತ್ತೆ ಸಿನಿಮಾ ಮಾಡೋದಕ್ಕೆ, ಭೀಮಾ ಆದ ನಂತರನೇ ನಾನು ಮಾಡೋಕ್ಕಾಗೋದು ಅಂತ ಹೇಳಿದಾಗ ಇದರಲ್ಲೊಂದು ಇಂಪಾರ್ಟೆಂಟ್ ಒಂದು ಕ್ಯಾರೆಕ್ಟರ್ ವ್ಯಕ್ತಿ ಬರ್ತಾರೆ. ಅವ್ರದ್ದು ಟೈಮ್ ಶೆಡ್ಯೂಲ್ ಸಿಗಲ್ಲ, 1.5 ತಿಂಗಳಲ್ಲಿ ನಾವು ಅವ್ರದ್ದು ಸಿನಿಮಾ ಮುಗಿಸ್ಕೋಬೇಕು. ಏನಾದರೂ ನೋಡಿ ಸರ್ ಮಾಡೋಕ್ಕಿದ್ರೆ ನಮಗೆ 10 ದಿವಸದಲ್ಲಿ ನೀವು ಯಾವುದು ಹೇಳಬೇಕು ಅಂತ ಹೇಳಿದ್ರು. ನಮ್ಮ ಮಗವರ ಸಿನಿಮಾ ಸ್ಟೋರಿ ಕೇಳಿದ್ರು, ನಾವು ಕೇಳಿ ತುಂಬ ಇಂಪ್ರೆಸ್ ಆಯಿತು. 10 ದಿವಸ ಬೇಡ, ಯಾಕೆ ಬೇಕು ಅಂತೇಳಿ 3 ದಿವಸಕ್ಕೇ ನಾವು ಆಲ್ರೆಡಿ ಇದ್ರದ್ದೊಂದು ಏನು ಫಸ್ಟ್ ಎಪಿಸೋಡ್ದು ಒಂದು 25 ದಿವಸ ಶೂಟಿಂಗ್ ಇದೆಯಲ್ಲ, ಸೆಟ್ ವರ್ಕ್ ನಡೀತಾ ಇದೆ. ಆಲ್ರೆಡಿ ಹೆಚ್ಚು ಕಡಿಮೆ ಒಂದು 70% ಆಗಿದೆ. ಸರ್, ಯೂಶ್ವಲಿ ಒಂದು ಸಿನಿಮಾ ಒಂದು ದೊಡ್ಡ ಹಿಟ್ ಕೊಟ್ರಿ ಅಂತಂದರೆ ನಿಮಗೆ ಅದ್ರ ಹಿಂದೆ ಒಂದು ಸಾಕಷ್ಟು ಕನಸುಗಳಿರುತ್ತೆ. ಈಗ ಎಕ್ಸಾಂಪಲ್ ತಗೊಳ್ಳೋದಾದರೆ ನಿರ್ಮಾಪಕರು, ಕನ್ನಡ ಇಂಡಸ್ಟ್ರಿಗೆ ಬರ್ತಿರುವಂಥ ನಿರ್ಮಾಪಕರು ಇರ್ಬೋದು, ಆಗಿನಿಂದಲೂ ಇರ್ಬೋದು, ಒಂದು ಸಿನಿಮಾ ಏನೋ ಅವ್ರಿಗೆ ಕೈ ಹಿಡೀಲಿಲ್ಲ ಅಂತ ಹೇಳಿದ್ರೆ ಮರಳಿ ಯತ್ನವ ಮಾಡು ಅಂತ ಹೇಳಿ ಮತ್ತೆ ಸಿನಿಮಾನ ಮಾಡ್ತಾರೆ. ನಾವೆಲ್ಲೋ ಅಲ್ಲಿ ಒಂದು ಕಡೆ ನಿಲ್ಬೋದು ಅಂತ ಹೇಳಿಬಿಟ್ಟು ನೀವು ಅಂಥ ದೊಡ್ಡ ಹಿಟ್ ಕೊಟ್ರಿ, ಮತ್ತೆ ಯಾವುದು ಸಿನಿಮಾಗಳು ಮಾಡಲಿಲ್ಲ, ಜನ ಇದನ್ನು ಹೇಗೆ ರಿಸೀವ್ ಮಾಡ್ತಾರೆ ಅನ್ನುವಂಥ ಕಲ್ಪನೆ ನಿಮ್ಗಿತ್ತಾ ಅಂತ ಹೇಳಿ? ಅಲ್ಲ, ನಾನು ಕಲ್ಪನೆ ಅನ್ನೋದಕ್ಕಿಂತ ತಮಗೆ ಗೊತ್ತಿದೆಯೋ ಅನ್ನೋ ಗೊತ್ತಿಲ್ಲ. ನಾನು ಆಕಸ್ಮಿಕವಾಗಿ ಸಿನಿಮಾ ರಂಗಕ್ಕೆ ಬಂದಿದ್ದು. ಕಾರಣ ಏನಂದರೆ ತಮಗೆ ಗೊತ್ತಿದೆ, KCN ಮೂವೀಸ್, KCN ಬ್ಯಾನರು ಅದು ನಮ್ಮ ಒಂದು ಬ್ಯಾಕಪ್ ಇದ್ದಂಗೆ. ಅದು ಹಿಂದೆ ರಾಜ್ಕುಮಾರ್ ಅಂಥವ್ರಿಗೆ ದೊಡ್ಡ ಹಿಟ್ ಸಿನಿಮಾ ಕೊಟ್ಟಂಥ ಬ್ಯಾನರ್ಸ್. ಅವರು ನಮ್ಮ ತುಂಬ ಹತ್ತಿರದ ಸಂಬಂಧಿಗಳು. ಚಂದ್ರಣ್ಣ ನಮ್ಮ ಭಾವರೇ ಆಗಬೇಕು. ಅವರು ನನಗೆ ಆಕಸ್ಮಿಕವಾಗಿ ಸಾರಥಿ ಸಿನಿಮಾನ ಬಿಟ್ಕೊಟ್ರು. ಆ ಒಂದು ಸಿನಿಮಾ ಬಿಟ್ಕೊಟ್ಟ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಸಿಚುಯೇಷನ್ ಹೆಂಗಿತ್ತು ಅಂತ. ದೊಡ್ಡ ಬ್ಲ್ಯಾಕ್ ಬಸ್ಟರ್ ಆದಂಥ ಸಿನಿಮಾ, ದುಡ್ಡು ಬಂತು, ಹೆಸರು ಬಂತು, ಎಲ್ಲ ಬಂತು. ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕಾದಾಗ ಯೋಚನೆ ಮಾಡಿದೆ, ಏನಾದರೂ ಇಷ್ಟೆಲ್ಲ ಜನ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಇಂಥ ಒಂದು ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಕೊಟ್ಟ ಮೇಲೆ ಜನಗಳಿಗೆ ಇಂಥದೇ ಒಂದು ಸಿನಿಮಾ ಮತ್ತೆ ಇದಕ್ಕಿಂತ ಜೋರಾಗಿ ಮಾಡಬೇಕೆ ಬಿಟ್ಟರೆ ಕಡಿಮೆ ಮಾಡಿದಾಗ ಜನ ಬೇರೆ ಥರ ಇದು ಮಾಡ್ಕೊತಾರೆ ಅಂದ್ಬಿಟ್ಟು ಕಾಯ್ತಾ ಇದ್ವಿ ಮೇಡಮ್. ಈಗ ಜಡೇಶ್ ಸರ್ ಅವರು ಕಾಟೇರ ಒಂದು ಸ್ಟೋರಿ ರೈಟ್ರ್ ಅಂತ ಗೊತ್ತಾಗಿ ಹಿಂದೆ ಅವ್ರಿಗೆ ಸನ್ಮಾನ ಮಾಡೋಂಥ ಸಂದರ್ಭದಲ್ಲಿ ಎಲ್ಲರೂ ತೆರೆ ಮುಂದೆ ಇದ್ದರು, ಇವ್ರು ಹಿಂದೆ ಇದ್ದರು. ಅವಾಗ ಹೇಳಿದ್ರು, ಇವ್ರು ಯಾರು ಕಾರಣರಲ್ಲಪ್ಪ, ಇದರಿಂದ ಒಬ್ಬರಿದ್ದಾರೆ ಅಂತ ಇದೇ ದರ್ಶನ್ ಸರ್ ಹೇಳಿದ್ರು, ರಾಕ್ಲೈನ್ ಅವ್ರು ಕರೆದು. ಆವಾಗ ಆ ವ್ಯಕ್ತಿನ ಎಷ್ಟು ಸಿಂಪಲಾಗಿದ್ದು ಅಂದರೆ ಅವರ ಸರಳತೆ, ಅವರ ಬರವಣಿಗೆ, ಇದನ್ನು ನೋಡಿ ನಾವು ತುಂಬ ಖುಷಿಪಟ್ಟು. ಸರ್, ಸಾರಥಿ ನಿಮಗೆ ಎಷ್ಟು ಸ್ಪೆಷಲ್ ಅಂತ ಗೊತ್ತಾಗುತ್ತೆ. ಬ್ಯಾನರ್ಗೆ ಸಾರಥಿ ಫಿಲ್ಮ್ಸ್ ಅಂತ ಹೆಸರಿಟ್ಟಿದ್ದೀರಾ. ಈ ಸ್ಪೆಷಾಲಿಟಿ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ಅದು ಒಂದು ಒಳ್ಳೆ ಕನೆಕ್ಟಿವಿಟಿ ಇರುತ್ತೆ ನಿಮಗೆ ಆ ಸಿನಿಮಾ ಮೇಲೆ ಅನ್ನೋದು ಎದ್ದು ಕಾಣ್ತಾ ಇದೆ. ಹೌದು ಮೇಡಮ್, ಯಾಕಂದರೆ ಎಲ್ಲಿದ್ದನೋ ಬಂದಂತನಿಗೆ ನನಗೆ ಹೆಸರೇ ಇವಾಗ ಸಾರಥಿ ಸತ್ಯಪ್ರಕಾಶ್ ಅಂತಾರೆ. ಸತ್ಯಪ್ರಕಾಶ್ ಅಂತ ಕರೆಯಲ್ಲ, ಸಾರಥಿ ಸತ್ಯಪ್ರಕಾಶ್ ಅಂತಲೇ ಇಡೀ ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ಎಲ್ಲ ಕಡೆನೂ ನನ್ನ ಹೆಸರೇ ಅದು ಕರೀತಾ ಇದ್ದಾರೆ. ಇವತ್ತು ಆ ಒಂದು ಹೆಸರಿನ ಅಡಿನಲ್ಲೇ ಪ್ರತಿ ವರ್ಷ ಅವನೊಂದು ಸಿನಿಮಾ ಕೊಡಬೇಕು ಅನ್ನೋದಕ್ಕೋಸ್ಕರ ಫಿಲಿಮ್ ಫ್ಯಾಕ್ಟ್ರಿ, ಸಾರಥಿ ಫಿಲಿಮ್ಸ್ ಅಂತಲೇ ಮಾಡ್ತಾಯಿದ್ದೀವಿ ಮೇಡಮ್. ಇನ್ನು ನೀವು ಅಪ್ಪ ಮಗ ಬಾಂಡಿಂಗ್ ಬಗ್ಗೆ ದುನಿಯಾ ವಿಜಯ್ ಸರ್ ಹೇಳ್ತಾ ಇದ್ರು. ನಿಮ್ಮ ಅಪ್ಪ ಮಗ ಬಾಂಡಿಂಗ್ ಜೊತೆಗೆ ದುನಿಯಾ ವಿಜಯ್ ಸರ್ ಅವರ ಮಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಸಿನಿಮಾ ಮೂಲಕ, ಅದು ಕೂಡ ನಿಮ್ಮ ಬ್ಯಾನರ್ ಅಡಿಯಲ್ಲಿ. ಇದೇ ಎಷ್ಟು ಸ್ಪೆಷಲ್ ನಿಮಗೆ. ಜೊತೆಗೆ ನೀವು ಅಪ್ಪ ಮಗ ಹೇಗಿರ್ತೀರೋ ಅವರು ಕೂಡ ಅಪ್ಪ ಮಗಳು ಅದೇ ರೀತಿ ಅಂತ ಕೂಡ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಹೌದು, ಈಗ ತಾವು ಗೊತ್ತಿದೆ, ಒಬ್ಬ ನಟ ನಾಯಕ ನಟನಾಗಬೇಕಾದ್ರೆ ಎಷ್ಟು ಕಷ್ಟ ಬೀಳ್ತಾರೆ, ಯಾವ ಮಟ್ಟಕ್ಕೆ ಅವರು ಬಂದರು, ಈ ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟು ಸ್ಟ್ರಗಲ್ ಪಟ್ಟರು ಅಂತ. ಅವರು ಇವಾಗ ದೊಡ್ಡ ನಟನಾಗಿದ್ದಾರೆ. ಅವರು ನನ್ನ ಮಗಳನ್ನ ನಟಿನನ್ನಾಗೆ ಮಾಡಬೇಕು ಅಂತೇಳಿ ಮಾಡ್ಬೋದಿತ್ತು. ಆದರೆ ಅವರು ಹೇಳಿದ್ರು, ಒಳ್ಳೆ ದೊಡ್ಡ ಬ್ಯಾನರು, ನಾನು ಇದರಲ್ಲಿ ತಂದೆಯಾಗಿ ಪಾತ್ರ ಮಾಡ್ತಾಯಿದ್ದೀನಿ, ನನ್ನ ಮಗಳ ನಾಯಕಿ ನಟಿ ಇನ್ನೊಂದರಲ್ಲಿ ಮಾಡೋಣ, ಇದರಲ್ಲಿ ನೀನು ಪರ್ಫಾರ್ಮೆನ್ಸ್ ಕೊಟ್ಟಾಗ ನಿನ್ನ ಹುಡುಕೊಂಬರ್ತಾರೆ
ನಾವು ನಮ್ಮ ಮಗಳನ್ನ ಸಿನಿಮಾ ಮಾಡಿ ಅಂತ ಕೇಳೋದಲ್ಲ, ನಿನ್ನ ಪರ್ಫಾರ್ಮೆನ್ಸ್ ಇದ್ರಲ್ಲಿ ತೋರಿಸು ಡೆಬ್ಯೂ ಆ್ಯಕ್ಟ್ರಾಗಿ, ಅದ ನಂತರ ಜನ ಆಟೋಮೆಟಿಕಲಿ ನಿನ್ನ ಗುರುತಿಸ್ತಾರೆ ಅಂತ. ದುನಿಯಾ ವಿಜಯ್ ಸರ್ ಅಂದಿದ ತಕ್ಷಣ ಅವರಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಸರ್. ಅವ್ರಿಗೆ ಯಾವ ಥರ ರಾಂಗ್ ಮೂವೀಸ್ ಕೊಟ್ಟರು ಜನ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ, ರಿಸೀವ್ ಮಾಡ್ತಾರೆ, ಯಾಕೆಂದರೆ ಅವ್ರ ಮೇಲೆ ಇರುವಂಥ ನಂಬಿಕೆ. ಈ ಸಿನಿಮಾ ಯಾವ ರೀತಿ ಮ್ಯಾಜಿಕನ್ನು ಮಾಡ್ಬೋದು ಅಂತ ಹೇಳಿ ತಮಗೆ ಗೊತ್ತಿರ್ಬೋದು, ದುನಿಯಾ ವಿಜಯ್ ಸರ್ದು ಆಲ್ಮೋಸ್ಟ್ ಎಲ್ಲ ಎ ಸರ್ಟಿಫಿಕೇಟ್ ಇರೋಂಥ ಮೂವಿಗಳೇ. ಇವತ್ತು ಅವ್ರದ್ದೇ ಆದಂಥ ಇವತ್ತು ಸಲಗ ನೋಡಿರ್ಬೇಕು ನೀವು, ಇವತ್ತು ಥಿಯೇಟ್ರಿಕಲ್ಲೇ ಎಷ್ಟೋ ಕಲೆಕ್ಷನ್ ಕ್ಲೋಸ್ ಟುಗೆದರ್ ಕಲೆಕ್ಷನ್ ಆಯಿತು. ಅವ್ರದ್ದೇ ಆದಂಥ ಆಡಿಯನ್ಸು ಇವತ್ತೇನು ತಾವೆಲ್ಲ ಹೇಳ್ತಾರೆ ಸಿನಿಮಾ ಮಾಲ್ಗಳಲ್ಲಿ ಜಾಸ್ತಿ ಇದಿಲ್ಲ, ಅವ್ರ ಫ್ಯಾನ್ ಬೇಸ್ ಏನಿದ್ರು ಬಿ ಸಿ ಸೆಂಟ್ರ್ಗಳಲ್ಲಿ ಅಂತ. ಈ ಒಂದು ಸಿನಿಮಾ ಇನ್ನು ಮುಂದೆ ಅವರು ಒಬ್ಬ ಫ್ಯಾಮಿಲಿ ಆಡಿಯನ್ಸು ನೋಡೋಂಥ ಸಿನಿಮಾ, ಇದು ಯು ಎಸ್ ಸರ್ಟಿಫಿಕೇಟ್ ಬರೋಂಥ ಸಿನಿಮಾ. ಯಾಕಂದರೆ ಜಡೇಜ್ ಸರ್ ಅವರು ಕಂಟೆಂಟ್ ಗೊತ್ತಿದೆ, ಗುರು ಶಿಷ್ಯ ಇರ್ಬೋದು, ಜೆಂಟ್ಲ್ಮ್ಯಾನ್ ಇರ್ಬೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಇದರಲ್ಲಿ ಎಮೋಷನಲ್ಲು ಇದೆ, ಫೈಟಿಂಗ್ಸು ಇದೆ, ಎಲ್ಲ ರೀತಿಯಲ್ಲೂ ಇದರಲ್ಲಿ ಒತ್ತು ಕೊಟ್ಟಿದ್ದಾರೆ. ಇನ್ನು ಸಾರಥಿ ಅಂತ ಹಿಟ್ ಕೊಟ್ಟಂಥ ನಟನ ಜೊತೆ ಅಂದರೆ ದರ್ಶನ್ ಸರ್ ಅವರ ಜೊತೆ ಇನ್ನು ಮುಂದಕ್ಕೆ ಏನಾದರೂ ಸಿನಿಮಾ ಮಾಡುವಂಥ ಕಲ್ಪನೆಗಳೇನಾದ್ರು ಇದೆಯಾ, ಹೇಗೆ ಅಂತ ಹೇಳಿ? ಅಫ್ಕೋರ್ಸ್ ಬಂದರೆ ಮಾಡಲ್ಲ ಅಂತ ಹೇಳ್ತಾರೆ ಮೇಡಮ್, ಅದು ಇದ್ದೇ ಇರ್ತದೆ, ಸಮಯ ಬರ್ತದೆ, ಬಂದಾಗ ಮಾತಾಡೋಣ ಅದು. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ಸೊ ಇದಿಷ್ಟು ನಿರ್ಮಾಪಕ KVN ಸತ್ಯಪ್ರಕಾಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.